ರಾಮದುರ್ಗ ಪಟ್ಟಣದಲ್ಲಿ ಕತ್ತಲೆ ಭಾಗ್ಯದ ಬಗ್ಗೆ ನಿಮ್ಮ ಟಿವಿ 69 ನ್ಯೂಸ್ ವರದಿ ಪ್ರಸಾರ ಬೆನ್ನಲ್ಲೇ ಎಚ್ಚೆತ್ತ ಪುರಸಭೆ ರಿಪೇರಿ ಕಾರ್ಯಕ್ಕೆ ಚಾಲನೆ ನೀಡಿ ಕತ್ತಲೆ ಭಾಗ್ಯದಿಂದ ಅಂತೂ ಮುಕ್ತಿ ನೀಡಿದೆ. ಹೌದು ವೀಕ್ಷಕರೇ, ಇಂದು ಬೆಳಗ್ಗೆ ನಿಮ್ಮ ಟಿವಿ 69 ನ್ಯೂಸ್ ರಾಮದುರ್ಗ ಪಟ್ಟಣದಲ್ಲಿ ಬೀದಿ ದೀಪಗಳ ನಿರ್ವಹಣೆ ಕೊರತೆಯಿಂದ ಕತ್ತಲಿನಲ್ಲಿ ಜನಸಂಚಾರ ಮಾಡುವಂತಾಗಿದೆ ಎಂದು ವರದಿ ಪ್ರಸಾರ ಮಾಡಿತು. ಜೂನಿಪೇಟೆಯಲ್ಲಿ ಜನರು ಕತ್ತಲೆಯಲ್ಲಿ ಮುಳುಗಿದ್ದರ ಬಗ್ಗೆ ವರದಿಯಿಂದ ಎಚ್ಚೆತ್ತ ರಾಮದುರ್ಗ ಪುರಸಭೆ ಬೀದಿ ದೀಪಗಳ ನಿರ್ವಹಣೆಗೆ ಇಂದು ಬೆಳಗ್ಗೆಯಿಂದಲೇ ಮುಂದಾಗಿ ಪುರಸಭೆ ಅಂತೂ ಇಂತೂ ಜೂನಿಪೇಟೆಯಲ್ಲಿ ರಾತ್ರಿ ಒಳಗೆ ಕತ್ತಲೆ ಭಾಗ್ಯದಿಂದ ಬೆಳಕು ನೀಡುವ ಮೂಲಕ ನಿವಾಸಿಗಳಿಗೆ ಬೇಡಿಕೆ ಈಡೇರಿಸಿದೆ. ಬಹಳ ಖುಷಿ ಆಯ್ತು. ನಮಗಿಷ್ಟು ಫಾಸ್ಟ್ ಆಗಿ ಕೆಲಸ ಆಗದ್ರೆ ನಮ್ಗೆ ಗೊತ್ತಾಗಲಿಲ್ಲ. 24 ಗಂಟೆನೆಲ್ಲ 12 ತಾಸೊಳಗೆ ನಮ್ ಕೆಲಸ ಆಗೈತಿ. ಯಾಕಂದ್ರೆ ಇಷ್ಟು ಜಲ್ದಿ ಮಾಡಿಕೊಟ್ರಲ್ಲ ಟಿವಿ 69 ಮತ್ತೆ ನಮ್ಮ ಪುರಸಭೆ ಸಿಬ್ಬಂದಿಯವರಿಗೆ ತುಂಬಾ ಧನ್ಯವಾದಗಳು. ಈ ಓಣ್ಯಾಗಿಲ್ಲೇ ಸಣ್ಣ ಮಕ್ಕಳು ಓಡಾಡ್ತಾರ, ಹೆಣ್ಮಕ್ಳು ಓಡಾಡ್ತಾರ. ರಾತ್ರಿ ಟೈಮ್ನಾಗ ಕರೆಂಟ್ ಇದ್ದಾಗ ಅನ್ಸಲ್ಲ. ಕರೆಂಟ್ ಹೋದಾಗ ಮಕ್ಕಳು ಓಡಾಡೋ ಟೈಮ್ ಮಕ್ಕಳಿಗೆ ಏನೋ ಗಾಡಿ ತೊಗೊಂಡು ಸ್ಪೀಡ್ ಹೋಗ್ತಾರೆ. ನಮ್ಮದ್ರ ಜೂನಿಪೇಟೆ ಒಳಗೆ ಗಾಡಿ ಹುಡುಗರು ಭಯಂಕರ ಸ್ಪೀಡ್ ಹೋಗ್ತಿರ್ತಾರ. ಯಾರಲ್ಲಿ ಇರ್ತಾರ ಇಲ್ಲ ನೋಡಂಗಿಲ್ಲ, ಹೈ ಸ್ಪೀಡ್ ಹೋಗ್ತಿರ್ತಾರ. ಅವ್ರು ಯಾರೇನ್ ಮಾಡಿದ್ರು ನಮ್ಗೆ ಗೊತ್ತಾಗಲ್ಲ, ಹಂಗ್ ಮಾಡಿ ಹೋಗ್ತಿರ್ತಾರ. ಬೈ ಚಾನ್ಸ್ ಅವಾಗೇನ ಘಟನೆ ಆದ್ರೆ ಮತ್ತೆ ಇವು ಹೆಣ್ಮಕ್ಳು ಅಡ್ಡಾಡ್ತಾರ, ವಾಕಿಂಗ್ ಮಾಡ್ತಾರ. ವಾಕಿಂಗ್ ಮಾಡೋ ಟೈಮ್ನಾಗ ಏನಕ್ಕೆ ಸರಗಳರು ಬಂದೇನ್ರೆ ಏನ್ ಮಾಡಿಸುತ್ತೆ ಅದಕ್ಕೆ ಹೊಣೆ ಯಾರು ಹಾಕಿದ್ದಿಲ್ಲ. ನೋಡಪ್ಪ, ಶಾಸಕರ ಇಂಥ ಕೆಟ್ಟ ಘಟನೆ ಆಯ್ತು ಅಂತಂದೇಳಿ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಹಿತ ನ್ಯೂಸ್ ಹೋಗಿತ್ತದು. ಆದ್ರೆ ನಮ್ಗೆ ಈ ಟಿವಿ 69 ಮತ್ತೆ ನಮ್ಮ ಪುರಸಭೆ ಸಿಬ್ಬಂದಿಯವರಿಗೂ ಈ ಕೆಲಸನ ಜಲ್ದಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ಹೇಳುತ್ತೇನೆ.